ಅಲ್ಲಿ ನೀವು ಬೇರೆ ಯಾವ್ಯಾವ ದೇಶಕ್ಕೆ ಹೋಗಿದ್ದೀರಾ? ಬೇರೆ ಬೇರೆ ದೇಶ ಬೇರೆ ದೇಶ ಅನ್ನಕ್ಕೇನು ಅಕ್ಕಪಕ್ಕ ದೇಶ ಎಲ್ಲ ಓಡಾಡಿವ್ರಿ. ಯಾವ್ಯಾವ ದೇಶ ಹೋಗಿರಿ ಸರ್? ಬಾರ್ಡರ್ ಟಚ್ ಆಗೋ ದೇಶಗಳು ಭೂತಾನ್ ಆಯ್ತು, ಆಮೇಲೆ ನಾಗಾಲ್ಯಾಂಡ್ ಅಂತವೆಲ್ಲ ದೊಡ್ಡ ದೊಡ್ಡ ಇದಕ್ಕ ಕರ್ಕೊಂಡ್ ಹೋಗ್ರಿ ಅವ್ರೆ. ಅಂದ್ರೆ ಎಲ್ಲಾರು ಒಂದ್ ದೊಡ್ಡ ದೊಡ್ಡ ಫಂಕ್ಷನ್ ಇದ್ದಲ್ಲಿ ಅಲ್ಲಿ ಸುಮ್ನೆ ವೆಲ್ಕಮ್ ಅಂತ ಹೇಳಿ ಕರ್ಕೊಂಡ್ ಹೋಗ್ರಿ. ವೆಲ್ಕಮ್ ಸಲುವಾಗಿ ಅವರು ಬಸ್ಸಿಗೆ ಟ್ರೈನಿಗೆ ಹೋಗೋದು ಲೇಟ್ ಆಗುತ್ತ, ಬಹಳ ದಿನ ಆಗುತ್ತ, ನನಗ್ ಸುಸ್ತಾಗುತ್ತ ಅನ್ನೋ ಲೆಕ್ಕಕ್ಕ ಏರ್ ಟಿಕೆಟ್ ಬುಕ್ ಮಾಡಿ ಕಳ್ಸಾರ್ರಿ. ಅವರೇ ಬುಕ್ಕಿಂಗ್ ಮಾಡಿ ನಿಮ್ಗೆ ಆರ್ಡರ್ ಕೊಡ್ತಿದ್ರು, ಹೋಗಿ ಬರ್ತಿದ್ರಿ ಅವಾಗೆಲ್ಲ? ಓಡಾಡಿನ್ರಿ, ಸಾಕಷ್ಟು ನೇಪಾಳ ಎಲ್ಲ ಹೋಗಿದ್ರಿ? ಸಾಕಷ್ಟು ಓಡಾಡಿದೇನ್ರಿ ವಿಮಾನದೊಳಗೆ. ಓಕೆ ಸರ್, ಬಹಳ ಒಳ್ಳೆ ಅನುಭವ ಅದು ನಿಮ್ಗ ಲೈಫ್ ಅಲ್ಲಿ, ಏರೋಪ್ಲೇನ್ ಅಲ್ಲಿ ಎಲ್ಲ ಪ್ರಯಾಣ ಮಾಡಿದ್ದು. ಇದು ನಿಮ್ ಬದುಕಿಗೆ ಪ್ಲಸ್ ಪಾಯಿಂಟ್. ಯಾಕಂದ್ರೆ ನಾ ಒಬ್ಬ ಹಳ್ಳಿ ಒಳಗೆ ಇರ್ತಕ್ಕಂತ ಹುಡುಗ ಅಲ್ಲಿ ಏರೋಪ್ಲೇನ್ ಅಲ್ಲಿ ಪ್ರಯಾಣ ಮಾಡಿ ಅಲ್ಲೆಲ್ಲ ತಿರುಗಾಡಿ ಬೇರೆ ದೇಶಕ್ಕೆ ಹೋಗೋದಂದ್ರೆ ಅಷ್ಟು ಸುಲಭ ಅಲ್ಲ ಸರ್, ಹೌದಲ್ಲ ಸರ್? ಈ ಬಾಂಗ್ಲಾದೇಶಕ್ಕೆಲ್ಲ ಹೋಗಿರಿ? ಬಾಂಗ್ಲಾದೇಶ ಹೋಗಿನಿ. ಬಾಂಗ್ಲಾದೇಶ ಒಂದ್ 7-8 ಸಾರಿ ಹೋಗಿದ್ದೀನಿ. ಅಲ್ಲಿ ಭಾಷೆ ಬರಲ್ಲ, ಅಲ್ಲಿ ಹೆಂಗ್ ಮಾಡ್ತೀರಿ ನೀವು? ಭಾಷೆ ಹಿಂದಿ ರೀ, ಹಿಂದಿ ಭಾಷೆ ಆಲ್ರೌಂಡ್ ಎಲ್ಲ ಇದ್ ಮಾಡಾರು. ನನ್ಗೊಬ್ರು ಇವ್ರು ಇರೋರ್ರಿ, ಬ್ರೋಕರ್ ಟೈಪ್. ಆ ಬ್ರೋಕರ್ ಜೊತೆ ಅಸಿಸ್ಟೆಂಟ್ ಟೈಪ್ ಕೊಡೋರಿ ಎಲ್ಲಾ ಭಾಷೆ ಬರೋರಿಗೆ. ನಮಗೂನು ಇಂಗ್ಲಿಷ್ ಸ್ವಲ್ಪ ಟಚ್ ಇದೆಯಲ್ಲ, ಇಂಗ್ಲಿಷ್ನು ಮಾತಾಡ್ತಿದ್ವಿ. ಅಲ್ಲೇ ಇರೋರು ಆ ಭಾಷೆ ಬರೋರು ಅಂತಾರೆ ಒಬ್ಬರಿಗೆ, ಹಿಂದಿ ಭಾಷೆ ಬರೋರಿಗೆ ಒಬ್ಬರಿಗೆ ನನ್ ಜೊತೆ ಬಿಡೋರು. ಅವ್ರಿಗೆ ಏನಾರು ಅರ್ಥ ಆಗ್ಲಾರ್ದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೋರು, ಟ್ರಾನ್ಸ್ಲೇಟ್ ಮಾಡಿ ಹೇಳೋರು. ಓಕೆ ಸರ್, ನೀವು ಬರೀ PUC ಓದಿದ್ರೆ ನಿಮ್ ಬದುಕ್ ನೋಡಿ. ನಾವು ಇವತ್ತಿನ ದಿವಸ ಡಿಗ್ರಿ MA ತನಕ ಓದಿವಿ, ನಮ್ಗ ಇನ್ನು ಅದು ಲಾಭಕ್ ಬಂದಿಲ್ಲ. ಇರ್ಲಿ, ಎಲ್ಲ ಓದಿದವ್ರಿಗೆ ಲಾಭ ಬರ್ಬೇಕಂತ ಏನಿಲ್ಲ. ಬಟ್ ನೀವು ಒಂಥರ ವಿಶೇಷ ವ್ಯಕ್ತಿಗಳಾಗಿರೋದ್ರಿಂದ, ಎತ್ತರದ ವ್ಯಕ್ತಿಗಳಾಗಿರೋದ್ರಿಂದ ನಿಮ್ಮನ್ನ ಗುರುತಿಸಿ ಜನರು ಬೇರೆ ಬೇರೆ ಒಂದು ಕಂಪ್ನಿಯವ್ರು ಕರೆದ್ಬಿಟ್ಟು ನಿಮ್ಗ ಉಪಯೋಗಕ್ಕೆ ತಗೊಂಡಾರ. ಅದು ಲಾಭ ಆಗಿದೆ ಸರ್ ಅದರಿಂದ ನಿಮ್ಗೆ? ಲಾಭ ಆಗಿದೆ. ಬರೇ ಉಪಯೋಗಕ್ಕೆ ತಗೊಳ್ಳೋದು ಆಗ್ಬಾರ್ದು ಅಂತ. ಓಕೆ ಸರ್, ಇನ್ನ ಮುಂದೆ ಏನ್ ಮಾಡ್ಬೇಕಂತ ಮಾಡ್ಯಾರ ನಿಮ್ ಬದುಕಿನೊಳಗ? ನಮ್ ಬದುಕಿನೊಳಗೆ ಏನೈತ್ರಿ, ನಮ್ ಮುಗಿದಂಗೆ ಇಲ್ಲ, ಮಕ್ಕಳ ಬದುಕು ನೋಡ್ಬೇಕು. ಎಷ್ಟ್ ಸರ್ ಮಕ್ಕಳು ನಿಮ್ಗೆ? ಇಬ್ಬರು ಮಕ್ಕಳು. ಅವರು ಎಜುಕೇಶನ್ ಮಕ್ಕಳ ಇಟ್ಟಿದ್ದಾರೆ ಸರ್? ಇಲ್ಲ, ನಾರ್ಮಲ್. ಅವ್ರು ನಾರ್ಮಲ್. ಓಕೆ, ಒಳ್ಳೇದು ಸರ್, ಇರ್ಲಿ. ಮುಂದಿನ ದಿವಸ ಮತ್ತೊಂದು ಯಾವಾಗಾದ್ರೂ ಅವಕಾಶ ಸಿಕ್ಕರೆ ನಿಮ್ ಜೊತೆ ಕೂತು ಮಾತಾಡೋಣ, ಭೇಟಿ ಆಗೋಣ ಸರ. ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ, ಚೆನ್ನಾಗಿತ್ತು. ಓಕೆ ವೀಕ್ಷಕರೇ, ಇದುವರೆಗೆ ಸಂತೋಷ್ ಗಬ್ಬೂರ್ ಅವ್ರ ಜೊತೆಗೆ ಮಾತುಕತೆಗಳನ್ನ ಆಡಿದ್ವಿ. ಅವರು ಎತ್ತರ ಆಗಿರೋದಕ್ಕೆ ಯಾವೆಲ್ಲ ವಿಶೇಷತೆಗಳಿದ್ವು ಮತ್ತು ನ್ಯೂನತೆಗಳಿದ್ವು ಅವನ್ನೆಲ್ಲ ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ವಿ. ಓಕೆ ವೀಕ್ಷಕರೇ, ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸದೊಂದು ಕತೆ, ಹೊಸದೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಕರ್ನಾಟಕದ ಅತ್ಯಂತ ಎತ್ತರ ಮನುಷ್ಯ ವಿಶೇಷ ಕಾರ್ಯಕ್ರಮವನ್ನ ಮುಗಿಸುತ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಸರ್. ನಮಸ್ಕಾರ, ಥ್ಯಾಂಕ್ ಯು.